ಯೂಟ್ಯೂಬ್ ಚಾನಲ್. ನಾನು ಬೆಂಗಳೂರಿಂದ ಹೊರಟು ದೇವನಹಳ್ಳಿ ಟೋಲ್ ಹತ್ರ ಇದ್ದೀನಿ. ಇಲ್ಲಿಂದ ಒಂದು 60 ಕಿಲೋಮೀಟರ್ ದೂರ ಹೋದ್ರೆ ಸುಂದರವಾದ, ಭವ್ಯವಾದ, ಐತಿಹಾಸಿಕ ಹಿನ್ನೆಲೆ ಉಳ್ಳ ಗುಹಾಂತರ ದೇವಾಲಯ ಒಂದಿದೆ. ಯಾವ ಊರಲ್ಲಿದೆ, ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಬನ್ನಿ ತೋರಿಸ್ತೀವಿ. ನಮ್ಮ ವಿಶ್ವದಲ್ಲಿ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಅನೇಕ ಸ್ಥಳಗಳಿದೆ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ವಿಶೇಷವಾದ ಜಾಗ ಒಂದಿದೆ. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಬೆಟ್ಟದ ತಪ್ಪಲಿನಲ್ಲಿ ನಾನಿದ್ದೀನಿ. ನನ್ನ ಹಿಂದೆ ಐತಿಹಾಸಿಕವಾದಂತಹ ಕೆರೆ ಇದೆ. ಸುತ್ತಲೂ ಬೆಟ್ಟ ಗುಡ್ಡಗಳು. ಇಲ್ಲಿರೋ ಒಂದೊಂದು ಕಲ್ಲು ಒಂದೊಂದು ಇತಿಹಾಸನ ಹೇಳುತ್ತೆ. ಹಾಗಾದ್ರೆ ತಡ ಮಾಡೋದ್ ಬೇಡ, ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಇದರ ಐತಿಹಾಸಿಕ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. ಕೈಲಾಸಗಿರಿ ಬೆಟ್ಟ ಹತ್ತು ಬಂದ ಮೇಲೆ ಈ ದೇವಸ್ಥಾನದ ಹಿನ್ನೆಲೆ ತಿಳ್ಕೊಳ್ಳೋಣ ಅಂತ ಬಾಲಾಜಿ ಸರ್ನ ಕೇಳಿದೆ. ಸರ್ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡಿ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಸರ್, ಅಂದ್ರೆ ಏನಿಲ್ಲಿ ಅನ್ನದಾನ ಪ್ರತಿ ದಿವಸ ನಡೆಯುತ್ತಾ? ಪ್ರತಿ ದಿವಸ ಮಧ್ಯಾಹ್ನ 12ರಿಂದ 3:30, 4 ಗಂಟೆವರೆಗೂ ಬಂದ ಭಕ್ತಾದಿಗಳು ಎಲ್ಲರಿಗೂ ಅನ್ನದಾನ ಮಾಡ್ತಾರೆ. ವರ್ಕಿಂಗ್ ಡೇಸ್ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಹತ್ರ ಒಂದು 300ರಿಂದ 400 ಜನ ಊಟ ಮಾಡ್ತಾರೆ. ವಾರ ಹಂತದಲ್ಲಿ ಶನಿವಾರ, ಭಾನುವಾರ ಮತ್ತೆ ರಜೆ ದಿನ 1500 ಜನವರೆಗೂ ಊಟ ಮಾಡ್ತಾರೆ. ಸೊ ತಿಂಗಳಿಗೆ ಒಂದು ಸರಾಸರಿ 20,000 ಜನವರೆಗೂ ಅನ್ನದಾನ ನಡೀತದೆ. ಬಹಳ ಖುಷಿ ಆಗುತ್ತೆ ಸರ್. 23 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇರೋದು. ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ. ಫಸ್ಟ್ ಸ್ವಾಮಿ ದರ್ಶನ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ನಾವಿವಾಗ ಕೈಲಾಸಗಿರಿ ಗುಹಾಂತರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಕೈಲಾಸಗಿರಿ ಗುಹಾಂತರ ದೇವಸ್ಥಾನದ ಹಿನ್ನೆಲೆ ಏನು, ಇದು ಇಷ್ಟೊಂದು ಪ್ರಸಿದ್ಧಿ ಪಡೆಯೋದಕ್ಕೆ ಏನ್ ಕಾರಣ, ಯಾವಾಗ ಶುರು ಆಯ್ತು, ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಕೈಲಾಸಗಿರಿ ಗುಹಾಂತರ ದೇವಾಲಯದ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಇರುವಂತಹ ಮಾಜಿ ಸಚಿವರಾದ ಚೌಡರೆಡ್ಡಿ ಅವರ ಸುಪುತ್ರ ಬಾಲಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಜಾನ್ವಿ ಚಾನಲ್ಗೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸರ್. ಒಂಥರ ಈ ಗುಹಾಂತರ ದೇವಾಲಯಗಳು ತುಂಬಾ ರೇರ್, ನೋಡೋದಕ್ಕೆ ತುಂಬಾ ಕಡಿಮೆ ಸಿಗೋದು, ಬಟ್ ಮನಸ್ಸಿಗೆ ಕಣ್ಣಿಗೆ ಹಬ್ಬ ಮನಶಾಂತಿನ ಕೊಡುವಂತಹ ಒಂದು ದೇವಸ್ಥಾನ ಇದು. ಸೊ ಈ ದೇವಸ್ಥಾನದ ಹಿನ್ನೆಲೆ ಅಥವಾ ಶುರು ಆಗಿದ್ದು ಯಾರಿಂದ, ಯಾವಾಗ ಶುರು ಆಯ್ತು ಅಂತ? 1992 ಅಲ್ಲಿ ನಮ್ಮ ತಂದೆಯವರು ಇಲ್ಲಿ ಒಂದು ರಿಸರ್ವಾಯರ್ ಮಾಡ್ಲಿಕ್ಕೆ ಬಂದ್ರು. ಅವ್ರಿಗೆ ಈ ಏಕಶಿಲೆ 400 ಅಡಿ ಎತ್ತರದ ಬೆಟ್ಟವನ್ನು ನೋಡಿದಾಗ ಅವ್ರಿಗೆ ಇಲ್ಲಿ ಹೇಗೋ ಕೆರೆ ಮಾಡ್ತಾ ಇದೀವಿ, ಗಂಗೆ ಇದೆ, ಒಂದು ಶಿವನ ಗಂಗಾ ಅವತಾರನ ಒಂದು ಕೆತ್ತನೆ ಯಾಕೆ ಮಾಡಬಾರದು ಅಂತ ಮನಸ್ಸಿಗೆ ಬಂತು. ಈಗ ಕೆಲವರು ಸ್ನೇಹಿತರೆಲ್ಲರೂ ಅಡ್ವೈಸ್ ಮಾಡಿದ್ರು, ಈ ತರ ಕೆತ್ತನೆ ಮಾಡ್ಲಿಕ್ಕೆ ಮುಂಚೆ ಒಂದು ಶಿವನ ವಿಗ್ರಹ ಇಟ್ಟು ಪೂಜೆ ಮಾಡಿ ಅಂತ. ಆಗ ಚಿಕ್ಕದಾಗಿ ಒಂದು ಗುಹೆ ಮಾಡ್ಲಿಕ್ಕೆ ಹೊರಟ್ರು. ವಿದ್ಯಾಸಾಗರ್ ಅವರು ಅವ್ರ ಸ್ನೇಹಿತರು ಕಂಚಿಗೆ ಹೋಗಿ ಶಿಲ್ಪಕಲಾ ಶಾಲೆ ಪ್ರಾಂಶುಪಾಲರಾಗಿದ್ದ SM ಗಣಪತಿ ಸ್ಥಪತಿ ಅವರನ್ನ ಭೇಟಿ ಮಾಡಿ ಈ ತರ ಈ ಒಂದು ದೇವಸ್ಥಾನ ಮಾಡ್ತಾ ಇದ್ರೆ ತಾವು ದಯವಿಟ್ಟು ಬಂದು ನೋಡಿ ಅಂತ. ಪೂರ್ತಿ ಅವರ ಒಂದು ಮೇಲ್ವಿಚಾರಣೆಯಲ್ಲಿ, ಅವರ ಒಂದು ಗೈಡೆನ್ಸ್ ಅಲ್ಲೇ ಸುಮಾರು 20,000 ಅಡಿ ಈ ಒಂದು ಗುಹಾಂತರ ದೇವಾಲಯ ನಿರ್ಮಾಣವಾಗಿದೆ. 1993ರಿಂದ 2013ವರೆಗೂ ನಿರಂತರವಾಗಿ 20 ವರ್ಷ ನಡೆದ ಕೆಲಸ. ಚೌಡರೆಡ್ಡಿ ಅವರ ಆಸನದಲ್ಲಿ ಶಾಸಕರಾಗಿದ್ರ, ಸಚಿವರಾಗಿದ್ರು. 93 ಸಚಿವರಾಗಿದ್ರು. ಆಮೇಲೆ 99 ಮತ್ತೆ ಶಾಸಕರಾಗಿದ್ರು. ಸೊ ಅವರು ತಮ್ಮ 35 ವರ್ಷ ಜೀವನವನ್ನ ಈ ದೇವಸ್ಥಾನಕ್ಕೆ ಮುಡುಪಿಟ್ಟು ನಮ್ಮ ಧರ್ಮದ ಒಂದು ಮುನ್ನಡೆಗೆ ಅವ್ರ ಕೈಲಾದಷ್ಟು ಕೆಲಸ ಮಾಡಿದ್ರು. ಆ ಟೈಮಲ್ಲಿ ಏನೆಲ್ಲ ಚಾಲೆಂಜಸ್ ಎದುರಾಯ್ತು? SM ಗಣಪತಿ ಸ್ಥಪತಿ ಅವರು ಒಬ್ಬ ದೊಡ್ಡ ಸ್ಥಪತಿ ಶಿಲ್ಪಿ ಮಾಡುವಂತ ವ್ಯಕ್ತಿ ಆಗಿದ್ರು. ಅವರು ಕಂಚಿ ಕಾಮಕೋಟಿ ಪೀಠದ ಮಹಾಸ್ವಾಮಿಗಳಾದ 68ನೇ ಮಹಾಸ್ವಾಮಿಗಳಾದ ಚಂದ್ರಶೇಖರೇಂದ್ರ ಸರಸ್ವತಿ ಅವರಿಗೆ ತುಂಬಾ ಆಪ್ತರಾಗಿ ಇದ್ರು. ಈಗ ಒಂದು ಗುರು ಶಿಷ್ಯರ ಒಂದು ಸಂಬಂಧದಲ್ಲಿ ಒಂದು ದಿನ ಗಣಪತಿ ಸ್ಥಪತಿ ಅವರು ಸ್ವಾಮೀಜಿ ಅವರ ಗಮನಕ್ಕೆ ತಂದ್ರು. ನಾನು 100 ದೇವಸ್ಥಾನ ಮಾಡಿದ್ದೀನಿ ಸ್ವಾಮೀಜಿ ನಮ್ಮ ಧರ್ಮದಕ್ಕೋಸ್ಕರ ಅಂತ. ಆಗ ಸ್ವಾಮೀಜಿ ಅವರು ಒಂದೇ ಪ್ರಶ್ನೆ, ಪ್ರಯೋಜನ ಏನು ಅಂದ್ರು. ಆಗ ಗಣಪತಿ ಸ್ಥಪತಿ ಅವ್ರಿಗೆ ಶಾಕ್ ಆಯ್ತು, ಯಾಕಪ್ಪ ಈ ತರ ಕೇಳ್ತಾ ಇದ್ದಾರೆ ಅಂತ. ಸ್ವಾಮೀಜಿ ಅವರು ಹೇಳಿದ್ರು, ನೋಡಿ, ನೀನು ನಿರ್ಮಾಣ ಮಾಡಿರುವಂತ ಯಾವ್ದಾದ್ರೂ ಒಂದು ದೇವಾಲಯ ಪ್ರಕೃತಿ ವಿಕೋಪಕ್ಕೆ ತಟ್ಕೊಳಕ್ಕೆ ಸಾಧ್ಯವಿದೆಯಾ ಅನ್ನೋ ಒಂದು ಪ್ರಶ್ನೆ ಕೇಳಿದ್ರು. ಆಗ ಗಣಪತಿ ಸ್ಥಪತಿಯವರು ಆಲೋಚನೆ ಮಾಡಿ, ಕ್ಷಮಿಸಿ ಸ್ವಾಮೀಜಿ, ನಾನು ನಿರ್ಮಾಣ ಮಾಡಿರುವಂಥ ಯಾವೊಂದು ದೇವಾಲಯ ಕೂಡ ಪ್ರಕೃತಿ ವಿಕೋಪಕ್ಕೆ ತಟ್ಕೊಳಕ್ಕೆ ಸಾಧ್ಯವಿಲ್ಲ ಅಂತ. ಆಗ ಸ್ವಾಮೀಜಿಯವರು ಅವರ ಮನದಾಸೆಯಲ್ಲಿ ಒಂದು ಆಸೆಯನ್ನು ವ್ಯಕ್ತಪಡಿಸಿದರು. ಆದಿಶಂಕರಾಚಾರ್ಯವರು
ಈ ದೇಶವನ್ನು ಪರ್ಯಟನೆ ಮಾಡಿ ನಮ್ಮ ಧರ್ಮವನ್ನು ಉಳಿಸ್ಕೊಂಡು ಬಂದರು. ಅವರ ಹಾದಿಯಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ಹಿಂದೂ ಧರ್ಮ ಶಾಶ್ವತವಾಗಿ ಇರಬೇಕು ಅಂದರೆ ಯಾವುದಾದ್ರೂ ಒಂದು ಬೆಟ್ಟದಲ್ಲಿ ಒಂದು ಗುಹೆ ಮಾಡಿ ಬೃಹದಾಕಾರವಾದ ಒಂದು ಶಿವನ ಆಕಾರವನ್ನು ನಿರ್ಮಾಣ ಮಾಡು. 92 ಅಲ್ಲಿ ಅವರಿಗೆ ಒಂದು ಆಶಯ ಬರುತ್ತೆ, 93 ಅಲ್ಲಿ ಶುರು ಆಗುತ್ತೆ. ಇವಾಗ ಇಷ್ಟು ಚೆನ್ನಾಗಿದೆಯಲ್ಲ, 93 ಅಲ್ಲಿ ಹೇಗಿತ್ತು ಸರ್ ಈ ಜಾಗ? ಒಂದು ಗಿಡ ಕೂಡ ಇಲ್ಲಿ ಇರಲಿಲ್ಲ. ಒಂದು ಗಿಡ ಕೂಡ ಇರಲಿಲ್ಲ, ಗಿಡ ಕೂಡ ಇರಲಿಲ್ಲ, ಬರೀ ಬೆಟ್ಟ ಮಾತ್ರ. ಬರೀ ಬೆಟ್ಟ, ಕಲ್ಲು. ಈ ನಮ್ಮ ದನ ಕರುಗಳಿಗೆ ಏನಾದರೂ ಮೇವಿಗೋಸ್ಕರ ಸ್ವಲ್ಪ ಗ್ರಾಸ್ ಬೆಳೀತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇರಲಿಲ್ಲ ಒಂದು ಗಿಡ. 93ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಬಂದ ಮೇಲೆ ಆಮೇಲೆ ಈ ಒಂದು ಪ್ರಕೃತಿನ ಹೀಗೆ ಬಿಟ್ಟರೆ ಆಗೋದಿಲ್ಲ, ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕು, ಒಂದು ಎಕಾಲಜಿಕಲ್ ಬ್ಯಾಲೆನ್ಸ್ ಕೂಡ ತರಬೇಕು ಅನ್ನೋ ಉದ್ದೇಶದಿಂದ ಸುಮಾರು 20 ರಿಂದ 30 ಸಾವಿರ ಗಿಡಗಳನ್ನು ನಾಟಿ ಮಾಡಿಸಿ ಅದು ನಿರಂತರವಾಗಿ ಒಂದು 20 ವರ್ಷ ಮಾಡಿದರು. ಅದಕ್ಕೆ ಇವಾಗ ಇಷ್ಟು ನೋಡಲಿಕ್ಕೆ ನಮಗೊಂಥರ ಒಂದು ಸುಂದರವಾದ ತಾಣವಾಗಿದೆ. ನಿಜ ಸರ್, ಹೌದು. ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಅನ್ಸುತ್ತೆ ಸರ್. ಈಗ ರೀಚ್ ಆಗ್ತಾ ಇದ್ದೀವಿ. ನಾನು ಆರಂಭದಲ್ಲೇ ಹೇಳಿದ್ದೆ, ಒಂದೊಂದು ಕಲ್ಲಲ್ಲೂ ಕೂಡ ಇತಿಹಾಸ ಇದೆ, ಒಂದೊಂದು ಇತಿಹಾಸನ ಹೇಳುತ್ತೆ ಅಂತ. ಸೊ ಆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಬಾಲಾಜಿ ಸರ್ ಹತ್ರ ತಿಳ್ಕೊಳ್ತಾ ಹೋಗೋಣ. ನಾವು ಮೊದಲನೇದಾಗಿ ವಲ್ಲಭ ಗಣಪತಿ ದೇವರ ದರ್ಶನ ಪಡೆಯೋಣ. ವಲ್ಲಭ ಗಣಪತಿಯನ್ನ ದರ್ಶನ ಮಾಡೋ ಮೂಲಕ, ಪ್ರಾರ್ಥಿಸೋ ಮೂಲಕ ಈ ಸಂದರ್ಶನವನ್ನ ಶುರು ಮಾಡೋಣ. ನಂದಿ ಸಮೇತ ಚತುರ್ಮುಖ ಲಿಂಗದ ಪ್ರತಿಷ್ಠಾಪನೆ 1996 ಅಲ್ಲಿ ಆಯಿತು. ಚತುರ್ಮುಖ ಶಿವಲಿಂಗ ಇವಾಗ ನಮ್ದು ಕಠ್ಮಂಡು ಪಶುಪತಿನಾಥ ಏನಂತೀವೋ 4 ಕಡೆ ಮುಖಲಿಂಗಂ ಅಂತೀವಿ. ಸೊ 4 ಕಡೆನೂ ಶಿವನ ಮುಖ ಇರುತ್ತೆ. ಈಸ್ಟ್ ಡೈರೆಕ್ಷನ್ಗೆ ಡಿಫ್ರೆಂಟ್ ಫೇಸಿಂಗ್. ಗಣಪತಿ ಸ್ಥಪತಿಯವರ ಒಂದು ಆಧ್ವರ್ಯದಲ್ಲೇ ಕೆತ್ತನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಪೂರ್ತಿ ಮಂಟಪ, ಇದು ಮೇಲೆ ಇರೋ ರುದ್ರಾಕ್ಷ ಎಲ್ಲಾನು ಕಠ್ಮಂಡು ಶಂಕರ ಮಠದಿಂದ ತರಿಸಿರೋದು. ಮೇಲೆ ರುದ್ರಾಕ್ಷ ಕಂಚಿಯಲ್ಲಿ ಮೂರ್ತಿಯನ್ನು ಕೆತ್ತನೆ ಮಾಡಿ ಇಲ್ಲಿಗೆ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು, ಅಲ್ಲಿಂದ ಇಲ್ಲಿ ತಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಸಾಕಷ್ಟು ಚಾಲೆಂಜಸ್ ಇದೆ. ಹೌದು, ಏನೇನೆಲ್ಲ ಚಾಲೆಂಜಸ್ ಇದೆ? ಏನ್ ಮೇಲೆ ಬರ್ಲಿಕ್ಕೆ ನಾವು ಮೇಲೆ ಏನ್ ಪ್ಲಾಟ್ಫಾರ್ಮ್ ನೋಡಿದೀವಿ ಅದು ಕೂಡ ಇರ್ಲಿಲ್ಲ, ಸ್ಲೋಪ್ ಇದೇ ತರ ಇತ್ತು. ಆಗ ಇಲ್ಲಿ ಕೊರೆದಿರೋ ಒಂದು ಕಲ್ಲು ಹಾಕಿ ಅದು ಮೇಲಕ್ಕೆ ಪ್ಲಾಟ್ಫಾರ್ಮ್ ನಾವು ರೈಸ್ ಮಾಡಿರೋದು, ಆಗ ರೈಸ್ ಆಗ್ತಾ ಬಂದಿರೋದು. ಆಗ ಕುಡಿಯೋದಕ್ಕೆ ನೀರು ಕೂಡ ನಾವು ಟೌನ್ ಇಂದಾನೆ ತರಬೇಕಾಗಿತ್ತು. ಸುಮಾರು 6 ವರ್ಷ ಎಲ್ಲಾನು ಸಾಮಗ್ರಿಗಳನ್ನ ಟೌನ್ ಇಂದಾನೆ ತಂದು ಇಲ್ಲಿ ಮಾಡ್ಬೇಕಾಗಿತ್ತು. ಅದೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿ ಇವಾಗ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ನಾವು ಅಗ್ನಿಸ್ತಂಭ ನೋಡ್ತೀವಿ. ಸೊ ಇದು ಶಿವನದ ಮೊದಲನೇ ಆಕಾರ. ಸೊ ಬ್ರಹ್ಮ ಅಂಡ್ ವಿಷ್ಣು ಇದ್ದಾರೆ. ಸೊ ಬ್ರಹ್ಮ ವಿಷ್ಣು ಮಧ್ಯ ಕಾಲ್ಗ ಆದಾಗ ಯಾರು ಸುಪೀರಿಯರ್ ಅಂತ, ಅವಾಗ ಶಿವ ಅಗ್ನಿಸ್ತಂಭವಾಗಿ ಬರ್ತಾರೆ. ಆಗ ವಿಷ್ಣು ಬೋರ್ ರೂಪದಲ್ಲಿ, ವರಾಹ ರೂಪದಲ್ಲಿ ಕೆಳಗೆ ಹೋಗ್ತಾರೆ, ಇದು ಎಲ್ಲಿ ಕೆಳಭಾಗ ಎಲ್ಲಿದೆ ನೋಡ್ಲಿಕ್ಕೆ. ಆಮೇಲೆ ಬ್ರಹ್ಮ ಸ್ವಾನ್ ಹಂಸ ರೂಪದಲ್ಲಿ ಮೇಲ್ ಹೋಗ್ತಾರೆ. ಮಧ್ಯದಲ್ಲಿ ಹೂವ ಇದೆ, ಸ್ಫಟಿಕ ಹೂವ. ಸೊ ಮಧ್ಯ ಸುಮಾರು ಮೇಲಕ್ಕೆ ಹೋದಾಗ ಬ್ರಹ್ಮ ಒಂದು ಹೂವನ್ನು ನೋಡ್ತಾರೆ. ಆಗ ಬ್ರಹ್ಮ ಬಂದು ಕೆಳಗಡೆ ನಾನು ನೋಡಿದ್ದೀನಿ ಮೇಲ್ಭಾಗ ಅಂತ ಹೇಳ್ತಾರೆ. ವಿಷ್ಣು ಬಂದು ನಾನು ಕೆಳಭಾಗ ನನಗೆ ಕಾಣಲಿಲ್ಲ ಅಂತ. ಆಗಿನ ಒಂದು ಸಂದರ್ಭದಲ್ಲಿ ಶಿವ ಅವರು ಬ್ರಹ್ಮಗೆ ಶಾಪ ಕೊಡ್ತಾರೆ, ಭೂಮಿ ಮೇಲೆ ನೀವು ಸುಳ್ಳೆಲ್ಲಿದ್ದೀರಾ, ನಿಮಗೆ ಭೂಮಿ ಮೇಲೆ ಪೂಜೆ ಇರೋದಿಲ್ಲ ಅಂತ. ಸೊ ಅದು ಒಂದು ಡಿಪಿಕ್ಷನ್ ಈ ಒಂದು ವಿಗ್ರಹ. ಮಲ್ಲಿ ಈ ಕಡೆ ಇನ್ನೊಂದು ಬಂದು ಏಕಪಾದ ತ್ರಿಮೂರ್ತಿ ಅಂತ. ಸೆಂಟ್ರಲ್ ಇರೋದು ನಮ್ಮ ಶಿವ ಭಗವಾನ್, ಈ ಕಡೆ ವಿಷ್ಣು ಮತ್ತೆ ಆ ಕಡೆ ಬ್ರಹ್ಮ. ಸೊ ಏಕಪಾದದ ಮೇಲೆ ನಿಂತಿದ್ದಾಗ ಸೊಂಟದಿಂದ ಕೆಳಗಡೆಗೆ ಇವರಿಬ್ಬರದು ಒಂದು ಆಕಾರ. ಇದು ಕೂಡ ಒಂದು ಶಿವನದ ಆಕಾರ. ಇಲ್ಲಿ ನಟರಾಜ ಮೂರ್ತಿ,
ಕೆತ್ತನೆಗಳೆಲ್ಲ ಕೂಡ ತುಂಬಾ ಅದ್ಭುತವಾಗಿದೆ ಸರ್. ಎಲ್ಲ ಕಂಚಿಯಲ್ಲೇ ಮಾಡಿ ಕಂಚಿಯಲ್ಲೇ ಮಾಡಿರ ಜಗದಾಂಬಾ ದೇವಿ, ಜಗತ್ತಿಗೆ ತಾಯಿಯಾದ ಜಗದಾಂಬಾ ದೇವಿಯವರ ದೇವಸ್ಥಾನ ಇದೆ. ಜಗದಾಂಬೆ ದರ್ಶನ ಆಯ್ತು ಸರ್. ಮುಂದೆ 96ನೇ ಇಸ್ವಿಯಲ್ಲಿ ಜಗದಾಂಬಾ ದೇವಿ ಪ್ರತಿಷ್ಠಾಪನೆ ಆದ್ಮೇಲೆ ಶಿವಾಲಯಗಳಲ್ಲಿ ವಿಶಿಷ್ಟವಾದ ಪೂಜೆ ಬಂದು ಮಾಸ ಶಿವರಾತ್ರಿ ಮತ್ತೆ ಪ್ರದೋಷ ಪೂಜೆ. ಪ್ರತಿ ತಿಂಗಳು ತ್ರಯೋದಶಿ ದಿನ ಪ್ರದೋಷ ಪೂಜೆ ಮಾಡ್ತೀವಿ. ಆವತ್ತು ಶಿವಲಿಂಗಕ್ಕೆ ಮತ್ತೆ ನಂದಿಗೆ ಒಂದೇ ಸಮಯದಲ್ಲಿ ಅಭಿಷೇಕ ಆಗುತ್ತೆ. ಅಮಾವಾಸ್ಯೆಗೆ ಮುಂಚಿನ ಹಿಂದಿನ ದಿನ ಚತುರ್ದಶಿ ದಿನ ಬಂದು ಮಾಸ ಶಿವರಾತ್ರಿ. ಆವತ್ತು ಬೆಳಿಗ್ಗೆನೆ ರುದ್ರಾಭಿಷೇಕ, ಶತರುದ್ರ ಹೋಮ ಮತ್ತೆ ಗಿರಿಜಾ ಕಲ್ಯಾಣ ಪೂಜೆಗಳು ನಡೀತದೆ. ಆ ಒಂದು ಕಾರ್ಯಕ್ರಮವನ್ನು ನಡೆಸಲು ಗಿರಿಜಾ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿಸಿದ್ರು ಗಣಪತಿ ಸ್ಥಪತಿಯವರು. ಈ ಗಿರಿಜಾ ಕಲ್ಯಾಣ ಮಂಟಪ ಸುಮಾರು 4000 ಚದರಡಿ ಇದೆ. ಸ್ಟೇಜ್ ಮೇಲೆ ಒಂದು ಮಂಟಪ ಮಾಡಿ ಶಿವ ಪಾರ್ವತಿಗಳ ಕಲ್ಯಾಣದ ಒಂದು ಕೆತ್ತನೆ ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಒಳ್ಳೆ ವೆಂಟಿಲೇಷನ್ಗೋಸ್ಕರ ಈ ಒಂದು ಫ್ಯಾನು ಮತ್ತೆ ಬ್ಲೋಯರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೊ ಆಸನದ ವ್ಯವಸ್ಥೆ ಕೂಡ ಇದೆ. ಹೌದೌದು. ಅಂದ್ರೆ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದಾ ಸರ್? ಇಲ್ಲಿ ಬೇಸಿಕಲಿ ಪೂಜೆಗಳು ನಿರ್ವಹಣೆ ಮಾಡ್ಬೇಕಾದ್ರೆ ಭಕ್ತಾದಿಗಳು ಕೂತ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆ ಮಾಡಲಾಗಿದೆ. ನೋಡ್ತಾ ಇದ್ದಂಗೆ ಶಿವ ಪಾರ್ವತಿ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಆ ಕಡೆ ವಿಷ್ಣು ಮೂರ್ತಿ ಇದ್ದಾರೆ, ಲಕ್ಷ್ಮೀ ಸರಸ್ವತಿ. ಇಲ್ಲಿ ಕೆಳಗಡೆ ಬ್ರಹ್ಮ ಯಾಗ ಮಾಡ್ತಾ ಇದ್ದಾರೆ. ಇಲ್ಲಿ ಕೇವಲ ದೇವರ ಕಲ್ಯಾಣದಕ್ಕೆ ಮಾತ್ರ ವ್ಯವಸ್ಥೆ, ಬೇರೆ ಇನ್ಯಾರು ಇಲ್ಲಿ ಏನು ಯಾವುದೇ ಒಂದು ಸ್ತಂಭಗಳ ಆಧಾರವಿಲ್ಲದೆ ಮಾಡಿರುವಂತಹ ಗುಹಾಂತರ ದೇವಾಲಯಗಳು ಇದರ ಒಂದು ವಿಶಿಷ್ಟತೆ. ಈ ಒಂದು ಡಿಸೈನ್ ಇಂದ ಈ ಒಂದು ಗುಹೆಗೆ ಸ್ಟೆಬಿಲಿಟಿ ಕೂಡ ಇದೆ. ಇವೆಲ್ಲವನ್ನು ಕೂಡ SM ಗಣಪತಿ ಸ್ಥಪತಿಯವರೇ ಪ್ಲಾನ್ ಮಾಡಿ ನಮ್ಮ ತಂದೆಯವ್ರ ಕೈಯಲ್ಲಿ ಮಾಡಿಸಿದ್ರು. ನಿಜ. ಈಗ ನಾವು ಎಷ್ಟೆಷ್ಟು ದೇವಸ್ಥಾನಗಳನ್ನ ನೋಡಿರ್ತೀವಿ, ಏನಾದ್ರೂ ಫ್ಲಡ್ ಆದಾಗ ಅಥವಾ ಪ್ರಕೃತಿ ವಿಕೋಪಕ್ಕೆ ಅದು ಸಿಲುಕಿ ಹಾನಿ ಆಗೋದು ಅಥವಾ ತೊಂದರೆಗಳಾಗೋದು ಆಗುತ್ತೆ. ಬಟ್ ಇಲ್ಲಿ ಒಂದು ಸ್ತಂಭ ಇಲ್ಲ ಅಂದ್ರೆ ಯಾವ್ದ್ರ ಮೇಲೂ ಇದು ನಿಂತಿಲ್ಲ, ಆದ್ರೂ ಒಂದು ಕಿಂಚಿತ್ತು ಇದುವರೆಗೂ ತೊಂದರೆ ಆಗಿಲ್ಲ ಅಂತಂದ್ರೆ ಈ ಕೈಲಾಸದಲ್ಲಿ ಶಿವ ನೆಲೆಸಿದ್ದಾನೆ, ಅವನ ಶಕ್ತಿ ಅಂತಾನೆ ಹೇಳ್ಬೋದು. ಅದಂತೂ ಸತ್ಯ. ಮಹಾಸ್ವಾಮಿ ಅವರು ಹೇಳಿದಾಗ ಇದು ದಕ್ಷಿಣ ಕೈಲಾಸ. ಈ ಟೈಮಲ್ಲಿ ಈಗ ಅಕ್ಕ ಮಹಾದೇವಿ ಅವರು ಒಂದು ಮಾತನ್ನ ಹೇಳಿದ್ರು, ಬೆಟ್ಟದ ಮೇಲೆ ಮನೆಯೊಂದ ಮಾಡಿ ಗಾಳಿಗೆ ಅಂಜಿದರಂತಯ್ಯ ಅಂತ. ಅಂದ್ರೆ ನೀವು ಬೆಟ್ಟದ ಮೇಲೆ ದೇವಸ್ಥಾನನೇ ಮಾಡ್ಬಿಟ್ಟಿದ್ದೀರಾ. ಸೊ ಆ ಶಿವನ ಒಂದು ದಯೆಯಿಂದ ಯಾರಿಗೂ ಒಂದು ಅಂಜಿಕೆ ಆಗ್ಲಿ ಭಯ ಆಗ್ಲಿ ಯಾವುದೂ ಇಲ್ಲ. ಓಕೆ, ಇನ್ನ ಸಾಕಷ್ಟು ಮಾತಾಡೋದಿದೆ ಸರ್, ಕುತ್ಕೊಂಡು ಮಾತಾಡೋಣ. 2003ನೇ ಇಸ್ವಿಯಲ್ಲಿ ಉದ್ಭವ ಲಿಂಗದ ಗುಹೆಯನ್ನ ಕೆಲಸ ಶುರು ಮಾಡಿದ್ರು. ಸೊ ಎಂಟ್ರೆನ್ಸ್ ಮಾಡ್ಕೊಂಡು ಮೇಲ್ಗಡೆ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಒಂದು ಗರ್ಡರ್ ಹಾಕಿದ್ದಾರೆ ನೋಡಿ. ಅದೇನಕ್ಕಂದ್ರೆ ಅಲ್ಲಿಂದ ಅಭಿಷೇಕ ಮಾಡ್ಲಿಕ್ಕೆ ದೇವರಿಗೆ ಅಂತ. ತದನಂತರ ಮೇಲಿಂದ ಕೆಳಗಡೆ ಬ್ಲಾಸ್ಟ್ ಮಾಡ್ಕೊಂಡು ಬಂದ್ರು. ಸೆಂಟ್ರಲ್ಲಿ ಗಣಪತಿ ಸ್ಥಪತಿಯವರು ಲಿಂಗದ ಎತ್ತರವನ್ನ 23 ಅಡಿ 9 ಇಂಚ್ ಅಂತ ಹೇಳಿದ್ರು. ಲಿಂಗ ಮಾಡಬೇಕಾದ್ರೆ ಹಿಂದ್ಗಡೆ ಬ್ಲಾಸ್ಟ್ ಮಾಡಿದಾಗ ಮೇಲೆ ಕ್ರ್ಯಾಕ್ ಬಂದು, ಸೊ ಆಗ ಏನಾಯ್ತು, ಆ ಕ್ರ್ಯಾಕ್ ಕಟ್ ಮಾಡಿದಾಗ ಲಿಂಗದ ಹೈಟು 6 ಅಡಿ ಕಡಿಮೆ ಆಯ್ತು. ಸೊ 6 ಅಡಿ ಕಡಿಮೆ ಆದಾಗ ಸೊ ನಾವು 6 ಅಡಿ ಅಚೀವ್ ಮಾಡ್ಬೇಕಾದ್ರೆ ಒಂದೇ ಸೊಲ್ಯೂಷನ್ ಕೆಳಗಡೆ ಮಾಡ್ಬೇಕಾಗಿತ್ತು, ಕೆಳಗಡೆ ಹೋಗ್ಬೇಕಾಗಿತ್ತು. ಸೊ ಅಷ್ಟು ಮಾಡ್ಲಿಕ್ಕೆ ಸುಮಾರು 5-6 ವರ್ಷ ಆಯ್ತು. ಇಲ್ಲಿ ನೋಡ್ತಿರಲ್ಲ ಸ್ಟೆಪ್, ಇದು ಒರಿಜಿನಲ್ ಲೆವೆಲ್ ಇದ್ದಿದ್ದು. ಸೊ ಟು ಅಚೀವ್ 23 feet 9 inches ಅಲ್ಲಿಂದ ಕೆಳವರೆಗೂ ಮತ್ತೆ ಬ್ಲಾಸ್ಟ್ ಮಾಡ್ಕೊಂಡು ತೆಗೆದ್ರು. 6 ಅಡಿ ಇಂಟು 6000 square feet, which took 4 years. ಈ ಎಲ್ಲ ಗೋಡೆ ಮೇಲೆ 64 ಶಿವನ ಆಕಾರಗಳನ್ನ ಕೆತ್ತನೆ ಮಾಡಿ ಫಿಕ್ಸ್ ಮಾಡ್ಬಿಟ್ಟು. ಸೊ ಈ ಗುಹೆ ಒಳಗೆ ಬಂದ್ರೆ ಶಿವಪುರಾಣ ಪೂರ್ತಿ ಕಂಪ್ಲೀಟ್. ದಕ್ಷಿಣ ಕೈಲಾಸ ಅಂತ ಕರ್ಸ್ಕೊಳ್ತಾ ಇದೆ. ಈ ಕುಂಭಾಭಿಷೇಕ ಅದನ್ನೆಲ್ಲ ನೋಡೋದು ಕಣ್ಣಿಗೆ ಒಂದ್ ರೀತಿ ಹಬ್ಬ ಸರ್. ತುಂಬಾ ಚೆನ್ನಾಗಿದೆ. 23 ಅಡಿ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇದ್ರೆ ಇಟ್ಸ್ ಅ ಫೀಸ್ಟ್ ಟು ದ ಐಸ್. ಇದು ಮಾಡೋದು ಒಂದು ತಪಸ್ಸು ಅಂತ ಹೇಳ್ಬೋದು. ನಮ್ಮ ತಂದೆಯವರು ಮಾಡಿರೋ ತಪಸ್ಸು.
ಬೆಟ್ಟ ಬಹಳಾನೇ ಅದ್ಭುತವಾಗಿದೆ ಈ ದೇವಸ್ಥಾನ. ಹೇಗ್ ಶುರುವಾಯ್ತು ಸರ್? ನಿಮ್ಮಿಂದನೇ ಶುರುವಾಗಿದ್ದು ಅಂತ ಗೊತ್ತಾಯ್ತು. ಸೊ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ. MLA ಆಗಿದ್ದೆ. ನಮ್ಮ ಊರ್ನವರು ಬಂದು ಮಳೆ ಬರ್ತಾ ಇಲ್ಲ ಊರಿನಲ್ಲಿ, ಅದಕ್ಕೋಸ್ಕರ ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ, ಏನು ಮಾಡೋದು ಅಂತೇಳಿ ಇನ್ಯಾರೋ ಒಬ್ರು ಇದ್ಕೊಂಡು ಅಣ್ಣ ಬೆಟ್ಟ ನೋಡಿದ್ದೀರಾ, ಅಲ್ಲಿ ಒಂದು ಕೆರೆ ಕಟ್ಬಿಟ್ರೆ ಹೆಚ್ಚಾಗಿ ಮಳೆ ಬೀಳ್ತಾ ಇರುತ್ತೆ, ಆ ಮಳೆ ನೀರೆಲ್ಲ ಆ ಕೆರೆ ಬಂದು ನಿಂತ್ಕೊಳ್ಳುತ್ತೆ, ನಾವು ಕೆರೆಯಿಂದ ಚಿಂತಾಮಣಿಗೆ ನೀರು ಪಂಪ್ ಮಾಡ್ತೀವಿ, ಆವಾಗ ಚಿಂತಾಮಣಿಗೆ ನೀರು ಸಪ್ಲೈ ತೊಂದರೆ ಆಗೋಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ ಮಾಡಿ ನಾನು ಇವಾಗ ಮಿನಿಸ್ಟರ್ ಆಗಿದ್ದೀನಿ, ನಮ್ಮ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಏನೇನು ಬೇಕೋ ಮಾಡಿಸ್ತೀನಿ ಮಾಡಿ ಅಂತೇಳಿ ಆವಾಗ ಅವರು ಡಿಪಾರ್ಟ್ಮೆಂಟಿಂದ ಕೆರೆ ಕಟ್ಟಿದ್ರು. ಕೆರೆ ಕಟ್ಟಿ ಕೆಳಗಡೆ ಗಣಪತಿ ದೇವಸ್ಥಾನ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಸರಿ ಗಣಪತಿ ದೇವಸ್ಥಾನ ಮಾಡಿದೆವು. ದೇವ್ರ ಕೆಲಸ ಮಾಡುವಾಗ ಇದು ಅದು ಅಂತ ಏನಿರುತ್ತಮ್ಮ, ದೇವ್ರ ಕೆಲಸ ಒಳ್ಳೆಯದಾಗಲಿ. ಈಗ ಮಾಜಿ ಸಚಿವರು ಚೌಡರೆಡ್ಡಿ ಅವರು ಕೂಡ ಮಾತಾಡಿದ್ರು. ಅಂದ್ರೆ ಈ ವಯಸ್ಸಿನಲ್ಲಿ ಎಷ್ಟೇ ಕಷ್ಟ ಆದ್ರೂ ದೇವಸ್ಥಾನಕ್ಕೆ ಬಂದು ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಾ ಇದೆ ಅದನ್ನೆಲ್ಲ ವಿಚಾರಿಸ್ತಾ ಇರೋದು ಮತ್ತೆ ಆ ಆಸಕ್ತಿ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಸರ್. ಅವರು ತಮ್ಮ ಜೀವನವನ್ನೇ ಇದಕ್ಕೋಸ್ಕರ ಮುಡುಪಿಟ್ಟಿದ್ರು. ಈಗಲೂ ಕೂಡ ಪ್ರತಿ ಪ್ರದೋಷ ಪೂಜೆ, ಮಾಸ ಶಿವರಾತ್ರಿ ಪೂಜೆಗೆ ಬರ್ತಾರೆ. ಮತ್ತೆ ಪ್ರತಿ ವಾರದಲ್ಲಿ ಒಂದು 3-4 ಡೇಸ್ ಆದ್ರೂ ಬಂದು ಕೆಳಗೆ ಆಫೀಸ್ ಹತ್ರ ಕೂತ್ಕೊಂಡು ಅನ್ನದಾನದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಇಲ್ಲಿ ನಡೀತಾ ಇರುವಂತ ಅನ್ನದಾನ ಇರ್ಬೋದು, ಈ ಲೈಟಿಂಗ್ ಇರ್ಬೋದು, ಫ್ಯಾನ್ ಇರ್ಬೋದು, ಅಂದ್ರೆ ಈ ಗುಹೆನ ಕೆತ್ತಿ ಇಲ್ಲಿ ಇಷ್ಟು ಒಂದು ಪ್ರಶಾಂತ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಅವರೆಲ್ಲರ ಶ್ರಮ ಅಷ್ಟಿರುತ್ತೆ ಅಂತ. ಹೌದೌದು. ಅಂದ್ರೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇವಾಗ? ವಲ್ಲಭ ಗಣಪತಿ, ಚತುರ್ಮುಖ ಲಿಂಗ ಮತ್ತೆ ಜಗದಾಂಬಾ ದೇವಿ ಅವರ ಮಂದಿರಗಳನ್ನು ನೋಡಿದ್ವಿ. ಮತ್ತೆ ಗಿರಿಜಾ ಕಲ್ಯಾಣ ಮಂಟಪ ಒಂದು ಕೂಡ ನಾವು ವೀಕ್ಷಿಸಿದ್ವಿ. ಮುಂದಿನ ಉತ್ತರಾಯಣದಲ್ಲಿ 2026 ಉತ್ತರಾಯಣದಲ್ಲಿ ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡದಾದ ಒಂದು ಸ್ವಯಂಭೂ ಲಿಂಗ ಕುಂಭಾಭಿಷೇಕ ಮಾಡ್ತಾ ಇದ್ವಿ. ಇದು ಪಕ್ಕದಲ್ಲೇ ಇನ್ನೊಂದು ಗುಹೆ ಇದೆ, ಅದು ಸುಮಾರು 6,000 ಅಡಿ ವಿಸ್ತೀರ್ಣ ಇದೆ, 50 ಅಡಿ ಎತ್ತರ, 50 ಅಡಿ ಅಗಲ ಇದೆ, ಮತ್ತೆ 120 ಅಡಿ ಉದ್ದ ಇದೆ. ಸೊ ಆ ಒಂದು ಗುಹೆಯಲ್ಲಿ ಈ ಒಂದು ಬೆಟ್ಟದ ಭಾಗವನ್ನೇ ಬಿಟ್ಟು ಗುಹೆ ಮಾಡಿ ಆ ಒಂದು ಭಾಗವನ್ನು ಏನ್ ಬಿಟ್ಟಿದ್ರು ಅದರಲ್ಲಿ ಈಗ ನಾವು ಸ್ವಯಂಭೂ ಲಿಂಗ 23 ಅಡಿ 9 ಇಂಚಿನ ಒಂದು ಸ್ವಯಂಭೂ ಲಿಂಗ ನಿರ್ಮಾಣವಾಗ್ತಾ ಇದೆ. ಬಹಳ ಎತ್ತರವಾದಂತಹ ಲಿಂಗ. ಅದಕ್ಕೆ ಕಂಪ್ಲೀಟ್ ಆಗಿ ಅಭಿಷೇಕ ಎಲ್ಲಾನು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮುಂದಿನ ಉತ್ತರಾಯಣದಲ್ಲಿ ಶುರುವಾಗುತ್ತೆ. ಇನ್ನೇನು ಸದ್ಯದಲ್ಲೇ ಅದನ್ನ ನಾವು ಕಣ್ತುಂಬಿಕೊಳ್ಬಹುದು. ಹೌದೌದು. ಶಿವರಾತ್ರಿ ಅಂತ ಬಂದಾಗ ಜಾಗರಣೆ, ಇಲ್ಲಿ ಭಕ್ತಾದಿಗಳೇನಾದ್ರೂ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಜಾಗರಣೆಗೆ ಉಪವಾಸ ಅಂತೆಲ್ಲ ಬಂದಾಗ ವ್ಯವಸ್ಥೆ ಇರುತ್ತಾ ಇಲ್ಲಿ? ಹೌದೌದು. ಇಲ್ಲಿ ನಾವು 96ನೇ ಇಸ್ವಿಯಿಂದ ಚತುರ್ಮುಖ ಲಿಂಗೇಶ್ವರ ಪ್ರತಿಷ್ಠಾಪನೆ ಆದಾಗಿಂದ ಪ್ರತಿ ಶಿವರಾತ್ರಿ ದಿನ ಬೆಳಗ್ಗೆ ರುದ್ರಾಭಿಷೇಕ, ಚತುರುದ್ರ ಹೋಮ ಮತ್ತೆ ಗಿರಿಜಾ ಕಲ್ಯಾಣ ಮುಗಿಸ್ತೀವಿ. ಸಂಜೆ ಶಿವರಾತ್ರಿ ದಿನ ಸಂಜೆ ಬಂದು ಯಾಮ ಪೂಜೆ ಅಂತೀವಿ. ಸುಮಾರು 4 ಸಾರಿ ಶಿವಲಿಂಗಕ್ಕೆ ಅಭಿಷೇಕ ನಡೀತದೆ. 9 ಗಂಟೆಲಿ ಒಂದು ಸಾರಿ, 12 ಗಂಟೆಲಿ ಒಂದು ಸಾರಿ, 4 ಗಂಟೆಲಿ ಒಂದು ಸಾರಿ, ಮತ್ತೆ ಬೆಳಗ್ಗೆ 6 ಗಂಟೆ, ಮುಂಜಾನೆ 6 ಗಂಟೆಗೆ. ಸೊ ರಾತ್ರಿ ಇಡೀ ಭಕ್ತಾದಿಗಳಿರ್ತಾರೆ. 11 ಜನ ಋತ್ವಿಕರು ಇರ್ತಾರೆ. ವೇಣು ಶರ್ಮಾ ಅಂತ ಹೇಳಿ ಎಲ್ಲೋಡು ದೇವಸ್ಥಾನದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಯಾಮ ಪೂಜೆಯನ್ನು ನಿರ್ವಹಿಸ್ತೇವೆ. ಕಂಚಿ ಕಾಮಕೋಟಿ 68ನೇ ಪೀಠಾಧಿಪತಿ ಚಂದ್ರಶೇಖರೇಂದ್ರ ಸರಸ್ವತಿ ಅವರ ಒಂದು ಪುಣ್ಯದ ಕಾರ್ಯಗಳನ್ನ ಸ್ಮರಿಸೋದಾದ್ರೆ, ಅವರನ್ನ ವಾಕಿಂಗ್ ಗಾಡ್ ಅಂತ ನಮ್ಮ ಜನರೆಲ್ಲ ಕರಿತಾ ಇದ್ರು. ಅವರು 13ನೇ ವಯಸ್ಸಿನಲ್ಲೇ ಕಂಚಿ ಕಾಮಕೋಟಿ ಪೀಠದ ಮಠಾಧಿಪತಿಗಳಾಗ್ತಾರೆ. ಸುದೀರ್ಘವಾಗಿ 87 ವರ್ಷ ಅವರು ಮಠಾಧಿಪತಿಗಳಾಗಿದ್ರು. ಏನು ನುಡಿತಾ ಇದ್ರು ಅದೆಲ್ಲ ನಡೆದಿದೆ ಅಂತ ಹೇಳ್ತಾರೆ. ಒಬ್ಬರ ರಚಯಿತ ಆಥರ್ ರಾ ಗಣಪತಿ ಅನ್ನೋರು ಸ್ವಾಮೀಜಿ ಅವರ ಪ್ರತಿಯೊಂದು ಸಂಭಾಷಣೆ, ಭಕ್ತಾದಿಗಳನ್ನ ಉದ್ದೇಶ ಮಾತಾಡಿದಾಗಲಿ ಅವೆಲ್ಲನೂ ಕಲೆಕ್ಟ್ ಮಾಡಿ ಅವರು ಪುಸ್ತಕ ಬರೆದಿದ್ದಾರೆ. ಸುಮಾರು 10,000 ಪೇಜ್. ಅದನ್ನ ತಮಿಳಲ್ಲಿ ದೇವಿತನ್ ಕುರಾಲ್ ಅಂತ ಹೆಸರಲ್ಲಿ ಕರೀತಾರೆ. ಇಂಗ್ಲಿಷಲ್ಲಿ ಇಟ್ ಈಸ್ ನೋನ್ ಆಸ್ ವಾಯ್ಸ್ ಆಫ್ ಗಾಡ್ ಅಂತ. ಅದರಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಪೂರ್ತಿಯಾಗಿ, ನಮ್ಮ ವೇದ ಉಪನಿಷತ್ತುಗಳ ಬಗ್ಗೆ ಪೂರ್ತಿಯಾಗಿ ನಾವು ತಿಳ್ಕೋಬಹುದು. ಅವರು ಆ ಥರ ಒಂದು ಮಹಾಸ್ವಾಮಿ ಆಗಿದ್ರು. ಅವರ ಒಂದು ಆಶಯದಂತೆ ಇಲ್ಲಿ ನಾವು ಈ ಒಂದು ಗುಹಾಂತರ ದೇವಾಲಯವನ್ನು ನಿರ್ಮಾಣ ಮಾಡಲು ಆ ದೇವರು ಚೌಡರೆಡ್ಡಿ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ರು.
ತಂದೆಯವರು 30 ವರ್ಷಗಳ ಕಾಲ ಶ್ರಮಿಸಿದ್ದಾರೆ. ಇವತ್ತು ಇದು ಇಷ್ಟೊಂದು ಪ್ರಸಿದ್ಧಿಯನ್ನ ಪಡೀತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ. ಈಗ ಅವರ ಕನಸನ್ನ ನನಸು ಮಾಡ್ತಾ ಇರೋದು ನೀವು, ಅಂದ್ರೆ ಇದರ ಮೇಲುಸ್ತುವಾರಿಯನ್ನು ವಹಿಸ್ಕೊಂಡಿರೋದು. ಸೊ ಅಂದ್ರೆ ಏನಿದೆ ಸರ್ ಭವಿಷ್ಯದ ಗುರಿಗಳೇನಿದೆ, ಆ ತಂದೆಯವರ ಕನಸನ್ನ ಸಾಕಾರ ಮಾಡೋ ನಿಟ್ಟಿನಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ? ನಾನು 2 ವರ್ಷದ ಹಿಂದೆ ಬಂದು ಈ ಒಂದು ಜವಾಬ್ದಾರಿ ತಗೊಂಡಾಗ ಆಗ ಸ್ವಲ್ಪ ಎಲ್ಲ ಲಿಟ್ರೇಚರ್ ಸರ್ಚ್ ಮಾಡಿ ಎಲ್ಲ ನೋಡಿದಾಗ 1000 ವರ್ಷಗಳಿಂದ ಯಾರು ಈ ಬೃಹದಾಕಾರವಾದ ಒಂದು ಗುಹಾಂತರ ದೇವಾಲಯ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ. ಇದು 20,000 ಅಡಿ ಸ್ಕ್ವೇರ್ ಫೀಟ್ ದೇವಾಲಯ. ಈಗ ಸುಮಾರು ಜನ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಇಲ್ಲಿ ಒಂದು ವ್ಯವಸ್ಥೆ ಎಲ್ಲ ಹೊಸ ವಾಕ್ವೇ, ಬೆಟ್ಲಿಂದ ಹತ್ತು ಬರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಲ್ಲದೆ ವೇದ ಪಾಠಶಾಲಾ, ಇಲ್ಲಿ ಒಂದು ಒಳ್ಳೆ ವೇದ ಪಾಠಶಾಲಾ ಕೂಡ ಮಾಡಬೇಕು ಅನ್ನೋದು ನಮಗೆ ಒಂದು ಮಾಸ್ಟರ್ ಪ್ಲ್ಯಾನ್ ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ನಾವು ಮುಂಬರೋ ದಿನಗಳು ಮಾಡ್ತೀವಿ ಆ್ಯಕ್ಚುಲಿ. ಅದೇ ಅಲ್ಲದೆ ಇಲ್ಲಿ ಬರೋ ಯಾತ್ರಿಕರಿಗೆ ಇರಲಿಕ್ಕೆ ಧರ್ಮಶಾಲಾ ಮತ್ತು ಕೊಠಡಿಗಳ ಒಂದು ಸೌಕರ್ಯ ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಾಲಾಜಿ ಅವರೇ, 3G 4G 5G ಆಯಿತು, AI ಕೂಡ ಬಂತು. ಈಗ ಪ್ರತಿಯೊಂದು ಕೂಡ ಅಡ್ವಾನ್ಸ್ ಆಗಿ ಆಗ್ತಾ ಇದೆ. ಆದರೆ ನಿಮ್ಮ ಮಾತಿನಲ್ಲಿ ನನಗೆ ಇಲ್ಲಿ ಗೋಶಾಲೆ ಅಂತ ಹೇಳೋದಿರ್ಬೋದು ಅಥವಾ ವೇದ ಪಾಠಶಾಲೆ ಮಾಡಬೇಕು ಅನ್ನೋದು, ಅಂದ್ರೆ ಪ್ರಾಚೀನ ಕಾಲದಲ್ಲಿ ಏನೇನಿತ್ತು ಅದ್ರ ಕಡೆನೇ ಜಾಸ್ತಿ ಒಲವು ನಿಮಗಿದೆ ಅಂತ ಹೇಳಿ ನಿಮ್ಮ ಮಾತಿನಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಯಾಕೆ ಅಂತ? ಎಷ್ಟೇ ನಾವು ಡೆವಲಪ್ ಆದರೂ, ಏನೇ ಟೆಕ್ನಾಲಜಿ ಬಂದರೂ, ಏನೇ ಬಂದರೂ, ವಿ ಕೆನಾಟ್ ಫರ್ಗೆಟ್ ಅವರ್ ರೂಟ್ಸ್. ನಮ್ಮ ಅಸ್ತಿತ್ವ ಇರೋದೇ ನಮ್ಮ ಧರ್ಮದಿಂದ. ಸೊ ನಾವು ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಅಲ್ಲಿಗೆ ನಿಲ್ಲಿಸೋದು ಕೂಡ ತಪ್ಪು. ಅದನ್ನು ನಡ್ಕೊಂಡು ಮುಂದಿನ ಪೀಳಿಗೆಗೆ ಇರಬೇಕು. ಅಂದ್ರೆ ನನಗೇನು ಖುಷಿ ಆಗುತ್ತೆ ಅಂದ್ರೆ, ಆಗಿನ ಕಾಲದಲ್ಲೇ ಅಪ್ಪ ಮಿನಿಸ್ಟರು, MLA, ಶಾಸಕರು ಅಂತಂದ್ರೆ ಅವ್ರನ್ನ ಮಾತಾಡ್ಸೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ತಂದೆ ಹಾಕೊಟ್ಟಂತಹ ಒಂದು ಸ್ಟ್ರಾಂಗ್ ಹೆಜ್ಜೆನ ನೀವು ಮುಂದಿಡ್ತಾ ಇರೋದು ನೀವಿಬ್ರು ಸಹೋದರರು. ನೋಡೋದಕ್ಕೆ ನಿಜವಾಗ್ಲೂ ಆಶ್ಚರ್ಯನೂ ಆಗುತ್ತೆ. ನಿಮ್ಮಗಳ ಬಿಹೇವಿಯರು, ನಿಮ್ಮ ತಂದೆ ತಾಯಿ ಅಥವಾ ನೀವು ಮತ್ತೆ ಸುಧಾಕರ್ ಸರ್ ಎಲ್ಲ ನೋಡಿದಾಗ ತುಂಬಾ ಡೌನ್ ಟು ಅರ್ತ್, ತುಂಬಾ ನ್ಯಾಚುರಲ್. ಆ ಹಮ್ಮು ಬಿಮ್ಮು ಯಾವುದೂ ಇಲ್ಲ. ನಮ್ಮ ತಾಯಿ ಅವರು ಒಂದು ನಮ್ಮನ್ನು ಬೆಳೆಸಿರೋ ರೀತಿ, ಆಮೇಲೆ ನಮ್ಮ ತಂದೆಯವರ ನಡವಳಿಕೆ ಇಂದ ನಮ್ಗೆ ಅದು ಮೇಜರ್ ಇನ್ಫ್ಲೂಯೆನ್ಸ್. ಅಂದ್ರೆ ಈಗ 2 ವರ್ಷದಿಂದ ಈ ಅಭಿವೃದ್ಧಿ ಕೆಲಸಗಳನ್ನ ನೀವು ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಅದು ಗೊತ್ತಾಗ್ತಾ ಇದೆ ಅಂದ್ರೆ ಎಷ್ಟು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿ ಬೇರೂರಿದೆ ಅನ್ನೋದು ನೀವು ಹೇಳಿದ್ರಿ. ಸೊ ಆದಷ್ಟು ಬೇಗ ಪ್ರತಿಯೊಂದು ಕೂಡ ಈಡೇರ್ಲಿ. ಆ ಸಂದರ್ಭದಲ್ಲಿ ಮತ್ತೆ ನಾವು ಬರ್ತೀವಿ. ಯಾಕಂದ್ರೆ 23 ಅಡಿ ಎತ್ತರದ ಶಿವಲಿಂಗ ಪ್ರತಿಷ್ಠಾಪನೆ ಮತ್ತೆ ಆ ಲೇಸರ್ ಶೋ, ಅಂದ್ರೆ ಬಹಳಷ್ಟು ಕೆಲಸಗಳು ಆಗೋದು ಬಾಕಿ ಇದೆ. ಅದನ್ನ ನೀವು ಖಂಡಿತ ಫುಲ್ಫಿಲ್ ಮಾಡ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ, ಆ ಸ್ಟ್ರಾಂಗ್ ಡಿಟರ್ಮಿನೇಷನ್ ನೋಡಿದ್ರೆ. ಸೊ ಆವಾಗ ಇಲ್ಲಿ ಸೌಂದರ್ಯ ಮತ್ತಷ್ಟು ಹೆಚ್ಚಾಗುತ್ತೆ, ಇಮ್ಮಡಿ ಆಗುತ್ತೆ. ಭಕ್ತರು ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇಲ್ಲಿಗೆ ಅನ್ನೋದು. ನಮ್ಮ ತಂದೆಯವರ ಡಿಟರ್ಮಿನೇಷನ್ ಮುಂದೆ ನಮ್ಮದು ಐ ಕ್ಯಾನ್ ಸೇ ಇಟ್ ಈಸ್ 1%. ತಮ್ಮ ಮುಖಾಂತರ ಈ ಒಂದು ಮಹೋನ್ನತ ಕಾರ್ಯದಲ್ಲಿ ಸಹಕರಿಸಿದ ನಮ್ಮೆಲ್ಲ ದಾನಿಗಳು ಮತ್ತು ಕಾರ್ಮಿಕರಿಗೆ ಕೂಡ ಚೌಡರೆಡ್ಡಿ ಅವರ ಕುಟುಂಬದ ಪರವಾಗಿ ನಮ್ಮ ಉದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಗುಹಾಂತರ ದೇವಾಲಯದ ಹಿನ್ನೆಲೆ ಬಗ್ಗೆ ನೀವು ಸಾಕಷ್ಟು ತಿಳಿಸ್ಕೊಟ್ರಿ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಿಮ್ಮ ಕೈಲಿ ಆ ಭಗವಂತ ಮಾಡಿಸೋದಿದೆ. ಆದಷ್ಟು ಬೇಗ ಎಲ್ಲವೂ ಕೂಡ ನೆರವೇರಲಿ. ಮತ್ತೆ ನಾವು ಬರ್ತೀವಿ. ಥ್ಯಾಂಕ್ ಯು. ಜಾನ್ವಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಇಷ್ಟೊತ್ತು ಮಾತಾಡಿದ್ದಕ್ಕೋಸ್ಕರ. ನೋಡಿದ್ರಲ್ಲ, ಕೈಲಾಸಗಿರಿ ಗುಹಾಂತರ ದೇವಾಲಯದ ಹಿನ್ನೆಲೆಯನ್ನ ಬಾಲಾಜಿಯವರು ತಿಳಿಸ್ಕೊಟ್ರು. ದೇವಸ್ಥಾನಕ್ಕೆ ಅಥವಾ ಬೆಟ್ಟಕ್ಕೆ ಬರೋವಾಗ ಇದ್ದಂತಹ ಒಂದು ಆಲೋಚನೆನೇ ಬೇರೆ, ಬಂದ ಮೇಲೆ ಇದರ ಒಂದು ಅನುಭವ ನೀಡ್ತಾ ಇರುವಂತಹ ಸಂತೋಷ ಸಮಾಧಾನನೇ ಬೇರೆ. ಈ ಸಂತೋಷ ಸಮಾಧಾನನ ಅನುಭವಿಸ್ಬೇಕು ಅಂತಂದ್ರೆ ನೀವು ಕೈಲಾಸಗಿರಿ ಗುಹಾಂತರ ದೇವಾಲಯಕ್ಕೆ ಬಂದ್ರೇನೆ ಅದು ನಿಮಗೆ ಗೊತ್ತಾಗೋದು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಯಾರೆಲ್ಲ ಜಾನ್ವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.